ಕನ್ನಡದ ಹೆಮ್ಮೆಯ ಸಿನಿಮಾಗಳಲ್ಲಿ ಒಂದಾದ ಟಾಕ್ಸಿಕ್ ಸಿನಿಮಾ ಕ್ರೇಜ್ ನೋಡಿ ಭಾರತೀಯ ಚಿತ್ರರಂಗವೇ ಶಾಕ್ ಆಗಿದೆ. ಹೌದು, ಕನ್ನಡಿಗರು ಮಾತ್ರವಲ್ಲ, ಬೇರೆ ಭಾಷೆಯ ಸಿನಿಪ್ರಿಯರು ಯಶ್ ಫ್ಯಾನ್ಸ್ ಆಗಿದ್ದಾರೆ. ಇನ್ನು ನಮ್ಮ ಕನ್ನಡ ಚಿತ್ರವನ್ನ ಅಗ್ರಸ್ಥಾನಕ್ಕೆ ಕರ್ಕೊಂಡು ಹೋದವರಲ್ಲಿ ಯಶ್ ಕೂಡ ಒಬ್ರು. ಮೊನ್ನೆ ಅಷ್ಟೇ ತಬಾಹಿ ಹಾಡು ಕೂಡ ರಿಲೀಸ್ ಆಯ್ತು. ಯಾವ ಸಿನಿಮಾದಲ್ಲೂ ಯಶ್ ಅವರನ್ನ ಇಂಥ ಬೋಲ್ಡ್ ಲುಕ್ ಅಲ್ಲೂ ನೋಡೇ ಇರಲಿಲ್ಲ. ಇದು ಯಶ್ ಅಭಿಮಾನಿಗಳಿಗೆ ಸಂತಸದ ವಿಷಯ. ಇನ್ನು ಭಟ್ರ ಈ ಸಾಹಿತ್ಯಕ್ಕೆ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಏನೇ ಆಗ್ಲಿ, ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ನಿರ್ಮಿಸ್ತಾ ಇದೆ. ನೆಗೆಟಿವ್ ಸುದ್ದಿಗಳು ಹರಿದಾಡ್ತಾ ಇದ್ರೂ ಚಿತ್ರದ ಕ್ರೇಜ್ ಕಡಿಮೆ ಆಗ್ತಾ ಇಲ್ಲ. IMDb ಬಿಡುಗಡೆ ಮಾಡಿರುವ ಭಾರತದ ಅತ್ಯಂತ ನಿರೀಕ್ಷಿತ ಹೊಸ ಚಿತ್ರಗಳ ಪಟ್ಟಿಯಲ್ಲಿ ಟಾಕ್ಸಿಕ್ 47% ಮತಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಇದು ಯಶ್ ಅವರ ಜಾಗತಿಕ ಜನಪ್ರಿಯತೆಯನ್ನ ತೋರಿಸ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಸದ್ಯ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಈ ಚಿತ್ರದ ವಿರುದ್ಧ ಎಷ್ಟೇ ನೆಗೆಟಿವ್ ಸುದ್ದಿಗಳು ಹರಿದಾಡ್ತಾ ಇದ್ರೂ ಯಾವುದು ಕೂಡ ಚಿತ್ರದ ಕ್ರೇಜ್ಗೆ ಧಕ್ಕೆ ತರಲು ಸಾಧ್ಯವಾಗಲಿಲ್ಲ. ಸಿನಿಮಾ ರಿಲೀಸ್ ವಿಳಂಬ ಆದ್ರೂ ಚಿತ್ರದ ಮೇಲಿರುವ ನಿರೀಕ್ಷೆ ಒಂದು ಚೂರು ಕಡಿಮೆ ಆಗಿಲ್ಲ ಎಂಬುದಕ್ಕೆ IMDb ಬಿಡುಗಡೆ ಮಾಡಿರುವಂತಹ ಹೊಸ ಪಟ್ಟಿಯೇ ಸಾಕ್ಷಿಯಾಗಿದೆ. ಭಾರತದ ಅತ್ಯಂತ ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ಟಾಕ್ಸಿಕ್ ಚಿತ್ರಗಳ ರಿಯಲ್ ಟೈಮ್ ಜನಪ್ರಿಯತೆಯ ಪಟ್ಟಿಯನ್ನ ಟಾಕ್ಸಿಕ್ ಮೊದಲ ಸ್ಥಾನವನ್ನ ಅಲಂಕರಿಸಿದೆ. ಭಾರತದ ಬೇರೆ ಯಾವ ದೊಡ್ಡ ಸಿನಿಮಾಗೂ ಇದರ ಹತ್ತಿರ ಸುಳಿಯಲು ಸಾಧ್ಯವಾಗ್ತಾ ಇಲ್ಲ ಎಂಬುದು ಚಿತ್ರದ ಹೆಚ್ಚುಗಾರಿಕೆಯಾಗಿದೆ. ಇದು ಯಶ್ ಕ್ರೇಜ್ಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂಬುದು ಇಲ್ಲಿ ಸಾಬೀತಾಗ್ತಾ ಇದೆ. ಬಹು ನಿರೀಕ್ಷಿತ ಸಿನಿಮಾ ಪಟ್ಟಿಗಳಲ್ಲಿ ಟಾಕ್ಸಿಕ್ ಸಿನಿಮಾ 47% ವೋಟ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿರುವ ತಮಿಳು ನಟ ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಕೇವಲ 12.7% ವೋಟ್ಗಳಲ್ಲಿ ಪಡೆದುಕೊಂಡಿದೆ. ಇದನ್ನು ಗಮನಿಸಿದರೆ ಯಶ್ ಅವರ ಸಿನಿಮಾದ ಮೇಲಿರುವ ಕ್ರೇಜ್ ಭಾರತೀಯ ಚಿತ್ರರಂಗದಲ್ಲಿ ಎಷ್ಟು ಅಗಾಧವಾಗಿದೆ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗ್ತಾ ಇದೆ. ಮತ್ತೊಂದೆಡೆ ಬಹು ನಿರೀಕ್ಷಿತ ಸೀಕ್ವೆಲ್ ಚಿತ್ರಗಳಾದ ಆವರಪ್ಪನ್ 2 9.4 ಹಾಗೂ ಇಂದ್ರಜಲ್ 9.1% ವೋಟ್ಗಳೊಂದಿಗೆ 3 ಮತ್ತು 4ನೇ ಸ್ಥಾನದಲ್ಲಿದೆ. ಲೋಕೇಶ್ ಕನಕರಾಜ್ ನಟನೆಯ DC ಸಿನಿಮಾ 7.4% ಪಡೆದಿದ್ರೆ, ಶ್ರದ್ಧಾ ಕಪೂರ್ ನಟನೆಯ ಈತ, ಸೂರ್ಯ ಅಭಿನಯದ ವಿಶ್ವನಾಥ್ ಅಂಡ್ ಸನ್ಸ್ ಹಾಗೂ ಸೂಪರ್ ಹಿಟ್ ವೆಬ್ ಸರಣಿಯ ಮಿರ್ಜಾಪುರ್ ದಿ ಮೂವಿ ಕೂಡ ತಲಾ 3%ಗಳಿಂತಲೂ ಕಡಿಮೆ ಕ್ರೇಜ್ನೊಂದಿಗೆ ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿವೆ. ಚಿತ್ರದ ರಿಲೀಸ್ ಸಂದರ್ಭದಲ್ಲಿ ಟಾಕ್ಸಿಕ್ ಇಷ್ಟೊಂದು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವುದು ಯಶ್ ಅವರ ಜಾಗತಿಕ ಮಾರುಕಟ್ಟೆಯ ತಾಕತ್ತನ್ನ ತೋರಿಸ್ತಾ ಇದೆ. ವಿರೋಧಿಗಳು ಹಬ್ಬಿಸ್ತಾ ಇರುವಂತಹ ಯಾವುದೇ ನೆಗೆಟಿವ್ ಕಾಮೆಂಟ್ಗಳು ಅಥವಾ ಸುಳ್ಳು ಸುದ್ದಿಗಳಾಗ್ಲಿ ಚಿತ್ರದ ಪ್ರಚಾರಕ್ಕೆ ಯಾವುದೇ ಪ್ರಭಾವ ಬೀರ್ತಾ ಇಲ್ಲ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಆಕ್ಷನ್ ಎಂಟರ್ಟೈನರ್ ಚಿತ್ರದ ಮೂಲಕ ರಾಕಿ ಬಾಯ್ ಭಾರತೀಯ ಸಿನಿಮಾ ಮಾರುಕಟ್ಟೆಯಲ್ಲಿ ಮತ್ತೊಂದು ಬಿರುಗಾಳಿ ಎಬ್ಬಿಸಲು ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ.